ಕರಿಮೆಣಸನ್ನು ಕೊಯ್ಯೋದ್ರಿಂದ ಹಿಡಿದು ಅದನ್ನು ಒಣಗಿಸಿ ಯಾವ ರೀತಿ ಹಾರ್ವೆಸ್ಟ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಮೋಟಿವೇಶನ್ ವಿಡಿಯೋ ಆಗಿರ್ತದೆ. ಯಾಕೆ ಅಂತ ಹೇಳ್ತೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಕರಿಮೆಣಸು ಮಸಾಲೆಗಳ ರಾಜ ಅಂತ ಹೇಳ್ಬೋದು, ಬ್ಲ್ಯಾಕ್ ಡೈಮಂಡ್ ಅಂತ ಹೇಳ್ತಾರೆ. ಇದನ್ನು ನೀವು ಹಾರ್ವೆಸ್ಟ್ ಮಾಡಬೇಕಾದ್ರೆ ನಿಮಗೆ ಹೆಚ್ಚೇನು ಜಾಗ ಬೇಕು ಅಂತ ಇಲ್ಲ. 5-10 ಸೆನ್ಸ್ ಜಾಗ ಇದ್ದರೂ ಕೂಡ ನೀವು ಇದನ್ನು ಆರಾಮ್ಸೆ ಮಾಡ್ಬೋದು. ಹಾಗೂ ಯಾವುದೇ ರೀತಿಯ ಒಂದು ಮೇಂಟೆನೆನ್ಸ್ ಇರೋದಿಲ್ಲ. ಅಂದರೆ ಅಡಿಕೆ ಕೃಷಿ ಅಥವಾ ಬೇರೆ ಯಾವುದಾದ್ರು ಕೃಷಿ ಮಾಡೋದಾದ್ರೆ ನಿಮಗೆ ಹೆಚ್ಚಿನ ನೀರು ಅಥವಾ ಅದೇ ರೀತಿ ಪೆಸ್ಟಿಸೈಡ್ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ರೋಗ ಬಾರದಂತೆ ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಕೆಮಿಕಲ್ ರಾಸಾಯನಿಕಗಳು ಯೂಸ್ ಮಾಡಬೇಕಾಗ್ತದೆ. ಆದರೆ ಇದಕ್ಕೆ ಅಷ್ಟೇನು ಬೇಕಾಗಿಲ್ಲ. ಇದಕ್ಕೆ ಕೆಲವೊಮ್ಮೆ ರೋಗ ಬಾಧೆಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಯಾವುದೇ ರೀತಿಯ ಒಂದು ರಾಸಾಯನಿಕ ಬಳಕೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ನೀವು ಕರಿಮೆಣಸನ್ನು 5-10 ಸೆನ್ಸ್ ಜಾಗದಲ್ಲಿ ಕೂಡ ನೀವು ಮಾಡ್ಬೋದು. ಕೇವಲ ಒಂದು 10 ಸೆನ್ಸ್ ಜಾಗದಲ್ಲಿ 40,000ದಿಂದ 50,000 ತನಕ ಇನ್ಕಮ್ ಒಂದು ವರ್ಷಕ್ಕೆ ಪಡೆಯಬಹುದು. ಯಾಕೆಂದರೆ ಇವತ್ತಿನ ಮಾರ್ಕೆಟ್ ಪ್ರೈಸಲ್ಲಿ 400ರಿಂದ 450ರವರೆಗೆ ಪ್ರೈಸ್ ಇದೆ. ಕರಿಮೆಣಸಿನ ಮೂಲ ನಮ್ಮ ಭಾರತ ಆಗಿದೆ. ಇದಕ್ಕೋಸ್ಕರ ಯುರೋಪಿಯನ್ನರು ಮತ್ತು ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರ ಮಾಡಲು ಬಂದಿದ್ದರು. ಮಸಾಲೆ ಪದಾರ್ಥಗಳಲ್ಲಿ ನಮ್ಮ ಭಾರತವು ಅತಿ ಹೆಚ್ಚು ಉತ್ಪಾದನೆ ಮತ್ತು ರಫ್ತನ್ನು ಮಾಡ್ತಾ ಇತ್ತು. ಇವಾಗಲೂ ಕೂಡ ಮಾಡ್ತಾ ಇದೆ. ಕರಿಮೆಣಸಿಗೆ ಭಾರತದಲ್ಲಿ 4ನೇ ಸ್ಥಾನ ಇದೆ. ಯಾಕೆಂದರೆ ಅಷ್ಟೊಂದು ಗುಣಮಟ್ಟದ ಕರಿಮೆಣಸನ್ನು ನಮ್ಮ ಭಾರತವು ಉತ್ಪಾದನೆ ಮಾಡ್ತಿದೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಇದಕ್ಕೆ ಬಿಸಿಲಿಗೆ 4ರಿಂದ 5 ದಿವಸ ಒಣಗಲಿಕ್ಕೆ ಇಡಬೇಕು. 2 ದಿವಸ ನಾರ್ಮಲ್ ಬಿಸಿಲಲ್ಲಿಟ್ಟರೆ ಇದು ಬಾಡ್ತದೆ. ಬಾಡಿದ ನಂತರ ಅದನ್ನು ಈ ರೀತಿಯಾಗಿ ಸುಲಿಬಹುದು. ಕರಿಮೆಣಸು ಒಳ್ಳೆ ಒಣಗಿದರೆ ಮಾತ್ರ ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇರುವುದು. ಒಳ್ಳೆಯ ಗುಣಮಟ್ಟ ಅಂತ ಪರಿಗಣನೆ ಮಾಡ್ತಾರೆ. ಇದನ್ನು ಒಣಗಿದ ನಂತರ 4ರಿಂದ 5 ವರ್ಷ ಹಾಗೆಯೇ ಇಡ್ಬೋದು. ಯಾವುದೇ ರೀತಿ ಹಾಳಾಗುವುದಿಲ್ಲ. ಇದ ನಂತರ ಈ ರೀತಿ ಕ್ರಿಸ್ಪಿನೆಸ್ ಬರ್ತದೆ. ಇದೊಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.